ಪಿಲ್ಲೋ ಕವರ್ ಅಥವಾ ದಿಮ್ಮಿನ ಕವರ್ ಬಹಳ ದಿನ ಬಾಳಿಕೆ ಬರಬೇಕಾ? ಈ ಸೂಪರ್ ಟಿಪ್ಸ್ನ ಫಾಲೋ ಮಾಡಿ. ಹಾಗೆಯೇ ಬೆಡ್ಶೀಟ್ನ ಈ ಸೂಪರ್ ಟಿಪ್ಸ್ ಏನಾದರೂ ನಿಮ್ಗೆ ತಿಳಿದ್ರೆ ನಿಮ್ಮ ದೊಡ್ಡ ಕೆಲಸ ನಿಮಿಷದಲ್ಲಿ ಮುಗಿಯುತ್ತೆ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಪ್ರತಿದಿನ ಮನೆಯಲ್ಲಿ ಎಲ್ಲರೂ ಎದ್ದ ಮೇಲೆ ಒಂದು ದೊಡ್ಡ ಕೆಲಸ ನಮಗಿರೋದು ಅಂತಂದರೆ ಬೆಡ್ಶೀಟ್ನ ಸರಿ ಮಾಡೋದು. ಇನ್ನು ಹಾಸಿಗೆಗೆ ಬೆಡ್ಶೀಟ್ನ ಎಷ್ಟೇ ಸರಿಯಾಗಿ ಹಾಕಿ ಸ್ವಲ್ಪ ಹೊತ್ತಷ್ಟೇ, ನಂತರ ಮತ್ತೆ ಹಾಗೆ ಬಿಚ್ಕೊಳ್ಳುತ್ತೆ, ಮತ್ತೆ ಅದನ್ನು ಸರಿ ಮಾಡ್ಕೊಳ್ಳೋದೇ ಕೆಲಸ ಆಗುತ್ತೆ. ಇನ್ನು ಮಕ್ಕಳಿರುವ ಮನೆಯಲ್ಲಿ ಪದೇ ಪದೇ ಬೆಡ್ಶೀಟ್ನ ಹಾಸಿಗೆನ ನೀಟ್ ಮಾಡೋದೇ ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಇನ್ನು ಸ್ವಲ್ಪ ದಿನಕ್ಕೇ ಬೆಡ್ಶೀಟ್ಗಳಲ್ಲಿ ಜುಂಗು ಎದ್ದಿರುತ್ತೆ, ಅಂದರೆ ಲಿಂಟ್ಗಳು ಈ ರೀತಿ ಎದ್ದಿರುತ್ತೆ. ಇದನ್ನು ಸರಿ ಮಾಡೋದಕ್ಕೆ ಆಗೋದಿಲ್ಲ. ಏನು ಮಾಡ್ತೀವಿ? ಕೈಯಲ್ಲಿ ಆದಷ್ಟು ತೆಗೆಯೋದಕ್ಕೆ ಪ್ರಯತ್ನ ಪಡ್ತೀವಿ, ಆಮೇಲೆ ಮೂಲೆಗೆ ಎಸ್ದು ಬಿಡ್ತೀವಿ. ಈ ರೀತಿ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಇವತ್ತು ಬೆಡ್ಶೀಟ್ಗೆ ಸಂಬಂಧಿಸಿದ ಹಾಗೂ ಪಿಲ್ಲೋ ಕವರ್ಗೆ ಸಂಬಂಧಿಸಿದಂಥ ಈ ಸೂಪರ್ ಟಿಪ್ಸ್ ನಿಮಗೆ ತಿಳಿದಿರಲೇಬೇಕು. ನೋಡಿ, ಈ ರೀತಿ ಬೆಡ್ಶೀಟಲ್ಲಿ ಅಥವಾ ಪಿಲ್ಲೋ ಕವರ್ನಲ್ಲಿ ಜುಂಗ್ ಎದ್ದಿದ್ರೆ ಅದಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ, ಹಳೇದ್ರಂತೆ ಕಾಣಿಸುತ್ತಲ್ವಾ? ಅವಾಗ ಏನು ಮಾಡಿ ಅಂತಂದರೆ ಯಾವುದಾದ್ರೂ ಸ್ವಲ್ಪ ಮೊಂಡಾಗಿರುವಂತಹ, ಅಂದರೆ ಸ್ವಲ್ಪ ಯೂಸ್ ಮಾಡಿರುವಂತಹ ಬ್ಲೇಡ್ಸ್ ಇರುತ್ತಲ್ಲ, ಆ ಬ್ಲೇಡ್ನ ತಗೊಳ್ಳಿ. ಶೇವ್ ಮಾಡೋ ಥರ ಈ ರೀತಿ ಪಿಲ್ಲೋ ಕವರ್ ಮೇಲೆ ಬ್ಲೇಡಿಂದ ಉಜ್ತಾ ಬರಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ನೋಡಿ, ಈ ಮೇಲ್ಗಡೆ ಇರುವಂಥ ಲಿಂಟ್ ಇರುತ್ತಲ್ಲ ಅದು ನೀಟಾಗಿ ಹೋಗುತ್ತೆ. ಪೂರ್ತಿಯಾಗಿ ಪಿಲ್ಲೋಗೆ ಈ ರೀತಿ ಮಾಡೋದ್ರಿಂದ ಪಿಲ್ಲೋ ಮತ್ತೆ ಹೊಸದ್ರಂತೆ ಕಾಣಿಸುತ್ತೆ. ಬರೀ ಪಿಲ್ಲೋ ಕವರ್ ಅಷ್ಟೇ ಅಲ್ಲ, ನೀವು ಬೇಕಂದರೆ ಇದನ್ನು ಬೆಡ್ಶೀಟ್ ಕೂಡ ಈ ರೀತಿ ಆಗಿದ್ರೆ ಅದಕ್ಕೂ ಮಾಡ್ಬೋದು. ನಿಮ್ದು ಯಾವುದಾದ್ರು ಬಟ್ಟೆ ಈ ರೀತಿ ಏನಾದ್ರು ಆಗಿದ್ರೆ ಅದಕ್ಕೂ ಕೂಡ ಮಾಡ್ಬೋದು. ಆದರೆ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ, ಇಲ್ಲ ಅಂತಂದರೆ ಬಟ್ಟೆ ಹರಿದು ಹೋಗುವಂಥ ಚಾನ್ಸಸ್ ಇರುತ್ತೆ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಬೆಡ್ಶೀಟ್ನ ಸರಿ ಮಾಡೋದು ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಇನ್ನು ಮಕ್ಕಳಿರೋ ಮನೆಯಲ್ಲಿ ಪದೇ ಪದೇ ಈ ಬೆಡ್ಶೀಟ್ನ ಸರಿ ಹಾಕಿದಷ್ಟು ಕೂಡ ಅದು ಬಿಚ್ಕೊಳ್ತಾನೆ ಇರುತ್ತೆ. ಹಾಗಿದ್ರೆ ಏನು ಮಾಡ್ಬೋದು ಗೊತ್ತಾ? ಬೆಡ್ಶೀಟ್ನ ಒಗೆದು ನೀಟ್ ಮಾಡಿ ಹಾಕೋದು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಹಾಸಿಗೆನ ಕೂಡ ಕ್ಲೀನ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಹಾಸಿಗೆನ ಹೇಗೆ ಕ್ಲೀನ್ ಮಾಡೋದು ಅಂತ ಆಲ್ರೆಡಿ ವಿಡಿಯೋನ ಮಾಡಿದ್ದೀವಿ. ನೀವು ಆ ವಿಡಿಯೋನ ನೋಡಿಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಆ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ನೀವು ಆ ವಿಡಿಯೋನ ನೋಡಬಹುದು. ಇವಾಗ ನೋಡಿ, ಈ ರೀತಿ ಬೆಡ್ಶೀಟು ಪದೇ ಪದೇ ನಿಮಗೆ ಜಾರ್ತಾ ಇದ್ದರೆ, ಅಂದರೆ ಬಿಚ್ಕೊಳ್ತಾ ಇದ್ದರೆ ಈ ರೀತಿ ಮಾಡ್ಕೊಳ್ಬೇಕು. ನೋಡಿ, ಬೆಡ್ಗೆ ಮೊದಲಿಗೆ ಬೆಡ್ಶೀಟ್ನ ಹಾಕ್ಕೊಳ್ಳಿ. ನಂತರ ಈ 4 ಕಾರ್ನರ್ಸ್ ಇರುತ್ತಲ್ಲ ಅಲ್ಲಿ ಈ ರೀತಿ ಯೂಶ್ವಲ್ ಆಗಿ ಕೆಲವರು ಗಂಟು ಹಾಕ್ಕೊಳ್ತಾರಲ್ವ, ಗಂಟು ಹಾಕೋ ಬದಲು ಹೀಗೆ ಬೆಡ್ಶೀಟ್ನ ತುದಿನ ಹೀಗೆ ಟ್ವಿಸ್ಟ್ ಮಾಡಿಬಿಟ್ಟು ನಂತರ ಅದಕ್ಕೆ ಒಂದು ರಬ್ಬರ್ ಬ್ಯಾಂಡ್ನ ಹಾಕ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಸ್ವಲ್ಪ ಟೈಟ್ ಆಗುತ್ತೆ, ಪದೇ ಪದೇ ಬೆಡ್ಶೀಟ್ ಬಿಚ್ಕೊಳ್ಳೋದಿಲ್ಲ. 4 ಸೈಡ್, ಅಂದರೆ 4 ತುದಿಗಳನ್ನು ಕೂಡ ನೀವು ಇದೇ ರೀತಿ ಒಂದು ರಬ್ಬರ್ನ ಸಹಾಯದಿಂದ ಸೆಕ್ಯೂರ್ ಮಾಡ್ಕೊಳ್ಬೇಕು. ಈ ರೀತಿ ಪ್ರತಿ 4 ತುದಿಗೂ ಕೂಡ ಮಾಡಿದ್ಮೇಲೆ ಉಳಿದಿರೋ ಅಂಥ ಸೈಡಲ್ಲಿರುವಂತಹ ಎಲ್ಲ ಬೆಡ್ಶೀಟ್ನ ಒಳಗಡೆ ಟಕ್ ಮಾಡ್ಕೊಳ್ಳಿ. ಅಷ್ಟೇ, ಮುಗೀತು. ಇನ್ನು ಏನೇ ಮಾಡಿದ್ರೂ ಕೂಡ ಇದು ಕದಲೋದಿಲ್ಲ, ಹಾಗೇ ಇರುತ್ತೆ. ಸ್ವಲ್ಪ ನೀವು ಒಂಚೂರು ಆ ಕಡೆ ಈ ಕಡೆ ಆದರೆ ಸ್ವಲ್ಪ ಒಂಚೂರು ಸೀಟ್ ಬಿಟ್ಟರೆ ಸಾಕು, ಬೆಡ್ ರೆಡಿ ಆಗಿಬಿಡುತ್ತೆ. ಪದೇ ಪದೇ ಬೆಡ್ಶೀಟ್ನ ಸರಿ ಮಾಡೋ ಅಂಥ ಅವಶ್ಯಕತೆನೇ ಇರೋದಿಲ್ಲ. ಇದು ಪದೇ ಪದೇ ಬಿಚ್ಕೊಳ್ಳೋದಿಲ್ಲ. ಒಂದು ಸಲ ಮಾಡಿಟ್ಕೊಂಡ್ರೆ ತುಂಬ ದಿನ ಹಾಗೇ ಇರುತ್ತೆ, ಸ್ಟಿಫ್ ಆಗಿ ಇರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಈ ರೀತಿ ನೀವು ಕೂಡ ಮನೆಯಲ್ಲಿ ಫಾಲೋ ಮಾಡಿ ನೋಡಿ, ನಿಮ್ಮ ದೊಡ್ಡ ಕೆಲಸ ನಿಮಿಷದಲ್ಲೇ ಮುಗಿಯುತ್ತೆ. ನೋಡಿ, ಸಿಂಪಲ್ ಆಗಿರುವ ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ಸಾಕು. ಬರೀ 4 ರಬ್ಬರ್ ಇದ್ರೆ ಸಾಕು, ಈ ದೊಡ್ಡ ಕೆಲಸ ಇರುತ್ತಲ್ಲ ಅದೆಲ್ಲ ನಿಮಿಷದಲ್ಲೇ ಮುಗಿಸ್ಕೊಳ್ಬೋದು. ಇನ್ನೂ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.